ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಈ ನೆಲದ ಸತ್ಯ ಹೇಳಬೇಕು ಅಂತ ಇವತ್ತಿನ ಈ ಪ್ರೈಮ್ ಟೈಮನ್ನು ಮಾಡಲಾಗ್ತಾ ಇದೆ. ಬಡವನ ಉಸಿರು ನಿಲ್ಲುವ ಮುನ್ನ ಸರ್ಕಾರಕ್ಕೆ ಈ ಬೀದರ್ ಜಿಲ್ಲೆಯ ಜನರು ನೋವು ಗೊತ್ತಾಗಬೇಕಿದೆ. ಬೀದರ್ ನಗರದ ಹೆಬ್ಬಾಗಿಲಿನಲ್ಲಿ 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಹೈಟೆಕ್ ಬ್ರಿಮ್ಸ್ ಕ್ಯಾಥ್ಲಾಬ್ ಇವತ್ತು ಚಿಕಿತ್ಸೆ ನೀಡ್ತಾ ಇಲ್ಲ, ಬದಲಾಗಿ ಅದು ಸಾವಿನ ಬಾಗಿಲಾಗಿ ನಿಂತಿದೆ. ಉದ್ಘಾಟನೆಯಾಗಿ ಬರೋಬ್ಬರಿ 18 ತಿಂಗಳು ಅಂದರೆ 1.5 ವರ್ಷ ಕಳೆದರೂ ಕೂಡ ಈ ಕ್ಯಾಥ್ಲಾಬ್ ಬಾಗಿಲಿಗೆ ಹಾಕಿದ ಬೀಗ ಮಾತ್ರ ಇನ್ನೂ ತೆರೆದಿಲ್ಲ. ಒಳಗಡೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಯಂತ್ರೋಪಕರಣಗಳು ಧೂಳು ತಿಂತಾ ಇದೆ. ಹೊರಗಡೆ ಬಡ ರೋಗಿಗಳು ಗೋಲ್ಡನ್ ಅವರ್ನಲ್ಲಿ ಚಿಕಿತ್ಸೆ ಸಿಗದೆ ಜೀವವನ್ನು ಬಿಡ್ತಾ ಇದ್ದಾರೆ. ವೈದ್ಯರಿಲ್ಲ, ಸಿಬ್ಬಂದಿ ಇಲ್ಲ ಎಂಬ ನೆಪವನ್ನು ಹೇಳಿಕೊಂಡು ಬ್ರಿಮ್ಸ್ ಆಡಳಿತ ಮಂಡಳಿ ಕಾಲಹರಣ ಮಾಡ್ತಾ ಇದೆ ಅನ್ನೋ ಅನುಮಾನ ಮೂಡ್ತಾ ಇದೆ. ಅಥವಾ ಈ ಖಾಸಗಿ ಆಸ್ಪತ್ರೆಗಳೇ ಲಾಬಿಗೆ ಏನಾದರೂ ಮಾಡೋದು ಬಡವರ ಹೆಣದ ಮೇಲೆ ಸವಾರಿ ಮಾಡಲು ಬಿಡಲಾಗಿದೆಯಾ ಇವರಿಗೆ? ರಾಜಕೀಯ ಲಾಬಿ ಮಂತ್ರಿಗಿರಿಯನ್ನ ಕಾಯ್ದುಕೊಳ್ಳಲು ಉಸ್ತುವಾರಿಯಾಗಿ ಬ್ಯುಸಿಯಾಗಿರುವಂತಹ ನಮ್ಮ ಜನಪ್ರತಿನಿಧಿಗಳೇ ದಿನವೂ ನಿಲ್ಲುತ್ತಿರುವಂತಹ ಬೀದರ್ ಬಡ ಜನರ ಹೃದಯದ ಬಡಿತ ನಿಮಗೆ ಕೇಳಿಸ್ತಾ ಇಲ್ವಾ? ಈ ಕುರಿತು ನಮ್ಮ ಪ್ರತಿನಿಧಿ ನಡೆಸಿರುವಂತಹ ಸ್ಪೆಷಲ್ ವಾಕ್ ಥ್ರೂ ಒಮ್ಮೆ ನೋಡಿ. ನಮ್ಮ ಬೀದರ್ ಜಿಲ್ಲೆಯ ಬ್ರಿಮ್ಸ್ ಆಸ್ಪತ್ರೆಯ ಕ್ಯಾಥಲಾಬ್ನ ವ್ಯವಸ್ಥೆ ಹೇಗಿದೆ ಅನ್ನೋ ಚಿತ್ರಣ ನಿಮ್ಮ ಮುಂದೆ ಬರುತ್ತೆ. ಯಾಕಂದ್ರೆ ಉತ್ತರ ಕರ್ನಾಟಕ ನ್ಯೂಸ್ ಯಾವತ್ತೂ ಕೂಡ ಸ್ಟುಡಿಯೋದಲ್ಲಿ ಕುತ್ಕೊಂಡು ಬೇರೆಯವ್ರ ಥರ ಮಾತುಗಳನ್ನು ಹೇಳಲ್ಲ. ಖುದ್ದಾಗಿ ಫೀಲ್ಡಿಗೆ ಹೋಗಿ ಅಲ್ಲಿರುವಂಥ ಸಮಸ್ಯೆಯನ್ನು ಆಲಿಸಿದ ಮೇಲೇ ನಾವು ನಮ್ಮ ಪ್ರೈಮ್ ಟೈಮ್ನಲ್ಲಿ ಚರ್ಚೆ ಮಾಡ್ತೀವಿ. ಇವತ್ತು ನಮ್ಮ ಪ್ರತಿನಿಧಿ ನೇರವಾಗಿ ಬೀದರ್ನ ಬ್ರಿಮ್ಸ್ನ ಕ್ಯಾಥಲಾಬ್ಗೆ ಹೋಗಿ ಅಲ್ಲಿರುವಂಥ ಪರಿಸ್ಥಿತಿಯನ್ನು ಈ ರಾಜ್ಯ ಜನರಿಗೆ ತೋರಿಸ್ತಾ ಇದ್ದಾರೆ. ಬನ್ನಿ ಒಂದ್ಸಲ ಕ್ವಿಕ್ಕಾಗಿ ನೋಡ್ಕೊಂಡು ಬನ್ನಿ. ಕಾಯಿಲೆ ಅನ್ನೋದು ಯಾರಿಗೂ ಹೇಳಿ ಕೇಳಿ ಬರಲ್ಲ ನೋಡಿ. ಅದರಲ್ಲೂ ಈ ಹೃದಯ ಸಂಬಂಧಿ ಕಾಯಿಲೆ ಅನ್ನೋದು ಇಷ್ಟೊತ್ತರೆಗೂ ಚೆನ್ನಾಗಿದ್ದ ಮನುಷ್ಯ 2 ನಿಮಿಷದಲ್ಲಿ ತೀರ್ಕೊಂಬಿಟ್ನಲ್ಲಪ್ಪ ಹೆಂಗಾಯ್ತು ಅನ್ನೋ ಮಾತುಗಳು ಕೇಳಿ ಬರ್ತವೆ. ಈ ಹಿನ್ನೆಲೆಯಲ್ಲಿ ಏನೋ ರಾಜ್ಯಾದ್ಯಂತ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗ್ತಿವೆ ಎಂಬ ನಿಟ್ಟಿನಲ್ಲಿ ಏನೋ ಬೀದರ್ ಜಿಲ್ಲೆಯ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಒಂದು ಹೃದ್ರೋಗ ಘಟಕವನ್ನು ಆರಂಭಿಸಲಾಗ್ತದೆ. ನಾನೀಗ ಆ ಹೃದ್ರೋಗ ಘಟಕದ ಮುಂಭಾಗದಲ್ಲಿದ್ದೇನೆ. ಏನೋ ಬ್ರಿಮ್ಸ್ನ ಸೂಪರ್ ಸ್ಪೆಷಾಲಿಟಿ ಹೃದ್ರೋಗ ಘಟಕ ಅಂತ ಬೋರ್ಡ್ ಹಾಕಿದ್ದಾರೆ. ಏಪ್ರಿಲ್ 16ನೇ ತಾರೀಕು 2025ರಂದು ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಂದು ಈ ಹೃದ್ರೋಗ ಘಟಕವನ್ನು ಉದ್ಘಾಟನೆ ಕೂಡ ಮಾಡ್ತಾರೆ. ಸುಮಾರು 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಹೃದ್ರೋಗ ಘಟಕವನ್ನು ನಿರ್ಮಾಣ ಮಾಡಿರ್ತಾರೆ. ಇದನ್ನು ಏನು ಕರೆಕ್ಟಾಗಿ ಹೆಚ್ಚು ಕಡಿಮೆ ಒಂದು 17-18 ತಿಂಗಳಂತ ಹೇಳ್ಬೋದು. 2025ರ ಏಪ್ರಿಲ್ 16ರಂದು ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಂದು ಇದನ್ನು ಉದ್ಘಾಟನೆ ಮಾಡಿರ್ತಾರೆ. ಈ ಆಸ್ಪತ್ರೆ ಯಾವ ರೀತಿ ಇದೆ, ಇದರ ಸ್ಥಿತಿ ಏನು ಅಂತ ನಾನು ಈಗ ತೋರಿಸುವ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ ಇವತ್ತು. ನೋಡಿ, ಇದು 12 ಕೋಟಿ ರೂಪಾಯಿ ವೆಚ್ಚದ ಹೃದ್ರೋಗ ಘಟಕದ ಆಸ್ಪತ್ರೆ. 18 ತಿಂಗಳಿಂದ ಇದರ ಸ್ಥಿತಿ ಇದೆ. ಪರಿಸ್ಥಿತಿ ಇದು ಇರೋದು ಹಿಂಗೆ, ಬೀಗ ಹಾಕಿದ ಪರಿಸ್ಥಿತಿ ಇಲ್ಲೇ ಇದೆ. 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮುಖ್ಯಮಂತ್ರಿಗಳು ಬಂದು ರಾಜ್ಯದಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗ್ತೀವಪ್ಪ, ಗಡಿ ಜಿಲ್ಲೆ ಬೀದರ್ನಲ್ಲಿ ಇದು ಥರದ್ದು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ 12 ಕೋಟಿ ರೂಪಾಯಿ ಅನುದಾನ ಕೊಡ್ತಾರೆ. ಕೋಟ್ಯಾಂತರ ರೂಪಾಯಿ ವೆಚ್ಚದ ಈ ಸುಸಜ್ಜಿತ ಯಂತ್ರೋಪಕರಣಗಳು, ಯಾವುದೇ ಖಾಸಗಿ ಆಸ್ಪತ್ರೆಯಲ್ಲಿ ಇರದೇ ಇರೋವಂಥ ಯಂತ್ರೋಪಕರಣಗಳನ್ನು ಈ ಹೃದ್ರೋಗ ಘಟಕದಲ್ಲಿಟ್ಟು ನೋಡಿ ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡ್ತಾರೆ. ಆದರೆ ಉದ್ಘಾಟನೆಗೊಂಡು 18 ತಿಂಗಳು ಕಳೆದರೂ ಕೂಡ ಇಲ್ಲಿ ಏನೋ ಈ ಆಸ್ಪತ್ರೆ ಇನ್ನೂ ಬೀಗ ಜಡಿದ ಸ್ಥಿತಿಯಲ್ಲೇ ಇದೆ. ನೋಡ್ತಾ ಇರ್ಬೋದು ನೀವು ಇದನ್ನ, ಹೃದ್ರೋಗ ಘಟಕವನ್ನು ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡ್ತಾರೆ. ನೋಡ್ತಾ ಇರ್ಬೋದು ನೀವು ಇದು ಹೃದ್ರೋಗ ಘಟಕ ಆಗುತ್ತೆ. ಇನ್ನೇನು ಗಡಿ ಜಿಲ್ಲೆಯಲ್ಲಿನ ಜನರಿಗೆ ಒಂದು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಒಂದು ಪರಿಹಾರ ಸಿಗುತ್ತೆ. ಏನು ಖಾಸಗಿ ಆಸ್ಪತ್ರೆಗಳು ಲಕ್ಷಾಂತರ ರೂಪಾಯಿ ಕೊಡಬೇಕು, ಅದೆಲ್ಲ ಕಡಿಮೆ ಆಗುತ್ತೆ. ಇಲ್ಲಿ ಉಚಿತವಾಗಿ ಸರ್ಕಾರದಿಂದ ನಾವು ಸೌಲಭ್ಯವನ್ನು ಪಡಿಬೋದು ಅಂತ ಹೇಳಿ ಒಂದು ಹೃದ್ರೋಗ ಘಟಕದ ನಿರೀಕ್ಷೆಯಲ್ಲಿದ್ದಂಥ ಜನರಿಗೆ ಸಿಕ್ಕಿದ್ದು ಬರೀ ಏನೋ ನಿರೀಕ್ಷೆ ಅಷ್ಟೇ. ಇದು ಆ ನಿರೀಕ್ಷೆ ಸಂಪೂರ್ಣವಾಗಿ ಹುಸಿಯಾಗಿದೆ. ಆ ಜನರು ಏನೋ ಒಂದು ನಂಬಿಕೆಯಲ್ಲಿದ್ದರು, ಆ ವಿಶ್ವಾಸದಲ್ಲಿದ್ದರು. ಅದು ಕೂಡ ಇನ್ನೂ ಅದು ಏನೋ ಓಪನ್ ಆಗದೆ ಆ ನಂಬಿಕೆ ಎಲ್ಲ ವಿಶ್ವಾಸ ಹಾಳಾಗೋಗಿದೆ ಅಂತ ಹೇಳ್ಬೋದು. ಏನೋ ಬ್ರಿಮ್ಸ್ನಲ್ಲಿ ಸದಾ ಏನೋ ಯಾವುದಾದ್ರೂ ಒಂದಿಷ್ಟು ರೋಗಿಗಳು ಬರ್ತಾನೆ ಇರ್ತಾರೆ, ಇಲ್ಲಿ ಒಂದಿಷ್ಟು ಡೆತ್ಗಳಾಗ್ತವೆ. ಇದರಲ್ಲಿ ನಾವು ಏನಿಲ್ಲ ಅಂದರೂ ವಾರಕ್ಕೊಂದು 2-3 ಕೇಸ್ ಆದರೂ ಹಾರ್ಟ್ ಪ್ರಾಬ್ಲಮ್ಮು, ಹಾರ್ಟ್ ಅಟ್ಯಾಕ್ ಆಗಿತ್ತು, ಕರೆಕ್ಟಾಗಿ ಚಿಕಿತ್ಸೆ ಕೊಡಿಸಿಲ್ಲ, ನಾವು ಬಡವರು ಸಾರ್ ಅಂತ ಹೇಳ್ತಿರ್ತಾರೆ. ಇಂಥ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ 12 ಕೋಟಿ ರೂಪಾಯಿ ಕಟ್ಟಿ ಇದನ್ನು ಬಂದಿಟ್ಟಿರೋದಕ್ಕೆ ಕಾರಣ ಏನು?
ಖಾಸಗಿಯವರು ಒತ್ತಡನ ಅಥವಾ ಜನಪ್ರತಿನಿಧಿಗಳಿಗೆ ಆಸಕ್ತಿ ಇಲ್ವಾ? ಬ್ರಿಮ್ಸ್ ನಿರ್ದೇಶಕರಿಗೆ ಅದನ್ನೇ ನಿಭಾಯಿಸಕ್ಕಾಯ್ತಿಲ್ಲಪ್ಪ, ನಿತ್ಯ 106 ತೊಂದರೆ ಬರ್ತವೆ, ಇದನ್ನೆಲ್ಲ ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲಿದ್ದಾರ. ಏನೋ ಬ್ರಿಮ್ಸ್ನ ನಿರ್ದೇಶಕರು ಸ್ಪಷ್ಟಪಡಿಸ್ಬೇಕು. ಯಾಕಂದರೆ ಮೊನ್ನೆ ಒಂದು ಸ್ಕ್ರ್ಯಾಪ್ ಕಳ್ತನ ಆಯಿತು, CCTV ಇಲ್ಲ, ಬೈಕ್ ತಗೊಂಡು ಯಾವನೋ ಎಮರ್ಜೆನ್ಸಿ ಒಳಗಡೆ ಬರ್ತಾನೆ, ಹೀಗೆ ಏನೋ ಒಂದು ಮಗು ಸಾಯುತ್ತೆ, ಮಗು ಕೈಕಾಲು ಮುರಿಯುತ್ತೆ, ಆಪ್ರೇಷನ್ ಮಾಡ್ಬೇಕಾದ್ರೆ ಹೀಗೆ 106 ಟೆನ್ಷನ್ ಇವೆ. ಇದೊಂದು ಏನಕ್ಕೆ ಬೇಕು, ಹೊಸದೊಂದು ಟೆನ್ಷನ್ ನನಗೆ ಯಾಕೆ ಬೇಕು ಅಂತ ಇಲ್ಲಿನ ಆಡಳಿತ ಮಂಡಳಿ ಏನು ಈ ಹೃದ್ರೋಗ ಘಟಕವನ್ನು 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಹೃದ್ರೋಗ ಘಟಕವನ್ನು ಪ್ರಾರಂಭ ಮಾಡ್ತಿಲ್ವೋ ಅಥವಾ ಏನೋ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಇದೆಯೋ ಯಾವುದಿದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದರಲ್ಲಿ ನಿರಾಸಕ್ತಿ, ನಿಷ್ಕಾಳಜಿ ಎದ್ದು ಕಾಣ್ತಾ ಇದೆ. ಜಿಲ್ಲೆಯ ಜನರು ಅಷ್ಟೇ ಅಲ್ಲದೆ ಪಕ್ಕದ ಜಿಲ್ಲೆ, ಯಾಕಂದರೆ ಪಕ್ಕ ತೆಲಂಗಾಣ ಮಹಾರಾಷ್ಟ್ರ ಕೂಡ ಹತ್ತಿರ ಆಗೋದ್ರಿಂದ ಅಲ್ಲಿ ಜನಗಳು ಕೂಡ ಬಂದು ಇಲ್ಲಿ ಚಿಕಿತ್ಸೆಯನ್ನು ಪಡಿಬೋದಾಗಿತ್ತು. ಯಾಕಂದರೆ ಸರ್ಕಾರ ಜನರ ತೆರಿಗೆ ಹಣದಲ್ಲಿ ಕಟ್ಟಿರೋದ್ರಿಂದ ಜನರಿಗೆ ಅದು ಉಪಯೋಗ ಆಗಬೇಕು. ಆ ತೆರಿಗೆ ಹಣ ಈ ರೀತಿ ಧೂಳು ಹಿಡ್ಕೊಂಡು ಮಷಿನ್ ಧೂಳು ಹಿಡ್ಕೊಂಡು ಕೂತ್ರೆ ಅದು ಯಾವುದೇ ಕಾರಣಕ್ಕೂ ಪ್ರಯೋಜನ ಆಗಲ್ಲ. ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಯಾಕಂದರೆ ಇದಕ್ಕೆ ಉತ್ತರವನ್ನು ಕೊಡಬೇಕು ಬ್ರಿಮ್ಸ್ನ ಆಡಳಿತ ಮಂಡಳಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಂತ ಈಶ್ವರ್ ಖಂಡ್ರೆ ಅವರು. ಇಷ್ಟೋ ದೊಡ್ಡ ಮಟ್ಟದ ಒಂದು ಯಂತ್ರೋಪಕರಣಗಳನ್ನ ತಂದು ಯಾಕೆ ಈ ರೀತಿ ಧೂಳು ಹಿಡಿತಿದೆ ಅನ್ನೋದಕ್ಕೆ ಅವರೇ ಸ್ಪಷ್ಟೀಕರಣ ಕೊಡಬೇಕಾಗಿದೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊನ್ಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್. ನೋಡಿದ್ರಲ್ಲ ಆ ಬಿಲ್ಡಿಂಗ್ನ ಕತೆ. 1.5 ವರ್ಷದ ಹಿಂದೆ ದೊಡ್ಡ ದೊಡ್ಡ ನಾಯಕರು ಬಂದು ರಿಬ್ಬನ್ ಕಟ್ ಮಾಡಿ ಬೀದರ್ನಲ್ಲಿಯೇ ಇನ್ನು ಮುಂದೆ ಉಚಿತ ಹೃದಯ ಚಿಕಿತ್ಸೆ ಅಂತ ಭಾಷಣವನ್ನ ಬಿಗಿದು ಹೋದ್ರು. ಆದ್ರೆ ಇವತ್ತಿನ ಕಹಿ ಸತ್ಯ ಏನ್ ಗೊತ್ತಾ? ಉದ್ಘಾಟನೆಯಾದ ದಿನದಿಂದಲೂ ಇವತ್ತಿನವರೆಗೂ ಅಲ್ಲಿ ಶೂನ್ಯ ಚಿಕಿತ್ಸೆ. ಒಳಗಡೆ ಕೋಟ್ಯಾಂತರ ರೂಪಾಯಿಯ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ತಂದಿಟ್ಟ ಹೈಟೆಕ್ ಮಷಿನ್ಗಳು ಧೂಳು ತಿಂತಾ ಇದೆ. ಹೊರಗಡೆ ಹಾರ್ಟ್ ಅಟ್ಯಾಕ್ ಆದ ಬಡ ರೋಗಿ ನನ್ನನ್ನ ಬದುಕಿಸಿ ಅಂತ ಆಸ್ಪತ್ರೆಯ ಅಂಗಳದಲ್ಲಿ ಒದ್ದಾಡ್ತಾ ಇದ್ದಾನೆ. ಅಪಘಾತವಾದಾಗ, ಹೃದಯಘಾತವಾದಾಗ ಆ ಮೊದಲ 1 ಗಂಟೆ ಗೋಲ್ಡನ್ ಅವರ್ ಅಂತಾರಲ್ಲ, ಆ ಸಮಯದಲ್ಲಿ ಆಂಜಿಯೋಪ್ಲಾಸ್ಟಿ ಸಿಕ್ಕರೆ ಜೀವ ಉಳಿತದೆ. ಆದರೆ ಬ್ರಿಮ್ಸ್ ನಲ್ಲಿದ್ದರೂ ಚಿಕಿತ್ಸೆ ಸಿಗದೆ ರೋಗಿಗಳು ಹೈದರಾಬಾದ್, ಕಲಬುರಗಿ, ಸೋಲಾಪುರಕ್ಕೆ ಓಡುವಷ್ಟರಲ್ಲಿ ದಾರಿಯಲ್ಲಿ ಉಸಿರನ್ನ ಚೆಲ್ತಾ ಇದ್ದಾರೆ. ಅಷ್ಟಕ್ಕೂ ಈ ಬೀದರ್ ನಗರ ಒಂದರಲ್ಲಿ, ಈ ಬೀದರ್ ಸಿಟಿಯಲ್ಲಿಯೇ 5 ಪ್ರೈವೇಟ್ ಕ್ಯಾಥ್ಲಾಬ್ಗಳು ದಿನದ 24 ಗಂಟೆಯೂ ಕೆಲಸ ಮಾಡುತ್ತೆ. ಖಾಸಗಿಯವರಿಗೆ ಸಿಗುವಂತ ವೈದ್ಯರು, ಸಿಬ್ಬಂದಿ 12 ಕೋಟಿ ಖರ್ಚು ಮಾಡಿ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಅಲ್ಲಿ ಆ ವ್ಯವಸ್ಥೆ ಯಾಕೆ ಸಿಗ್ತಾ ಇಲ್ಲ? ಖಾಸಗಿ ಆಸ್ಪತ್ರೆಗಳ ಕೋಟ್ಯಾಂತರ ರೂಪಾಯಿ ದಂಧೆಗೆ ಅನುಕೂಲ ಮಾಡಲು ಈ ಬ್ರಿಮ್ಸ್ ಆಡಳಿತ ಮಂಡಳಿ ನಾಟಕವಾಡ್ತಾ ಇದೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಅಥವಾ ಖಾಸಗಿ ಲಾಬಿಗೆ ನಮ್ಮ ರಾಜಕೀಯ ನಾಯಕರು ಮಂಡಿ ಊರು ಏನಾದರೂ ಕೂತ್ಕೊಂಡಿದ್ದಾರ? ಬೀದರ್ನ ಜನ ಇದನ್ನೇ ಕೇಳ್ತಾ ಇದ್ದಾರೆ. ಬೀದರ್ ಜಿಲ್ಲೆಯ ರಾಜಕಾರಣಿಗಳಿಗೆ, ಇಲ್ಲಿನ ರಾಜಕಾರಣಿಗಳಿಗೆ, ಸಚಿವರಿಗೆ ರಾಜಕೀಯ ಕುರ್ಚಿ ಕಾಯ್ದುಕೊಳ್ಳಲು ಇರುವ ಆಸಕ್ತಿ ಗಡಿನಾಡಿನ ಬಡವರ ಜೀವದ ಮೇಲೆ ಯಾಕಿಲ್ಲ? ಮಂತ್ರಿ ಸ್ಥಾನ, ರಾಜಕೀಯ ನಿಮಗೆಷ್ಟು ಮುಖ್ಯವಾಯಿತು? ತನ್ನ ಉಸಿರಿಗಾಗಿ ಹೋರಾಡುತ್ತಿರುವ ಬಡವನ ಬದುಕು ನಿಮಗೆ ಮುಖ್ಯ ಅನಿಸ್ತಾ ಇಲ್ವಾ? ಹಾಗಿದ್ರೆ ಇನ್ನಾದ್ರೂ ಈ ಬ್ರಿಮ್ಸ್ ಆಡಳಿತ ಮಂಡಳಿ ಕಣ್ಣನ್ನ ತೆರಿಬೇಕು. ತಕ್ಷಣವೇ ವೈದ್ಯರನ್ನ ನೇಮಿಸಬೇಕು. ಈ ಕ್ಯಾಥಲಾಬ್ ಬಾಗಿಲು ತೆರಿಬೇಕು. ಇಲ್ದವಾದ್ರೆ ಬಡವರ ಶಾಪ ಮತ್ತು ಈ 12 ಕೋಟಿ ಸಾರ್ವಜನಿಕರ ಹಣ ವ್ಯರ್ಥವಾದ ಪಾಪ ನಿಮ್ಮನ್ನ ಎಂದಿಗೂ ಕೂಡ ಬಿಡೋದಿಲ್ಲ. ಅಷ್ಟೊಂದು ಆಕ್ರೋಶ ಬೀದರ್ ಜಿಲ್ಲೆಯ ಜನರಲ್ಲಿ ತುಂಬ ಹೋಗಿದೆ. ಅಧಿಕಾರಿಗಳೇ, ಜನಪ್ರತಿನಿಧಿಗಳೇ ನೆನಪಿರ್ಲಿ, ಬಡವನ ಹೊಟ್ಟೆಗೆ ಹಿಟ್ಟಿಲ್ಲದಿದ್ರು ತಡೆಯುತ್ತಾನೆ. ಆದರೆ ಉಸಿರು ನಿಲ್ಲುವಾಗ ನಿಮ್ಮ ಈ ನೆನಪುಗಳನ್ನ ಕೇಳಲು ಅವನು ಜೀವಂತವಾಗಿರುವುದಿಲ್ಲ. ತಕ್ಷಣವೇ ಬ್ರಿಮ್ಸ್ ಕ್ಯಾಥಲಾಬ್ಗೆ ಅಗತ್ಯವಿರುವ ವೈದ್ಯರು, ಸಿಬ್ಬಂದಿಯನ್ನ ನೇಮಕ ಮಾಡಿ ಈ ಹೈಟೆಕ್ ಘಟಕವನ್ನ ಸಾರ್ವಜನಿಕರ ಸೇವೆಗೆ ಮುಕ್ತಗೊಳಿಸಬೇಕು. ಇಲ್ದಿದ್ರೆ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಬಡವರ ಧ್ವನಿಯಾಗಿ ಈ ಹೋರಾಟವನ್ನ ಹಂತ ಹಂತವಾಗಿ ಮುಂದುವರಿಸಲಿದೆ ಮತ್ತು ಕ್ಯಾಂಪೇನ್ ಜರ್ನಲಿಸಮ್ ಅನ್ನ ಮಾಡಿ ಬೀದರ್ ಜಿಲ್ಲೆಯ ಜನರ ಕಣ್ಣೀರ ಕಥೆಯನ್ನ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ತಲುಪಿಸುವಂತಹ ಜವಾಬ್ದಾರಿಯನ್ನ ನಾವು ನಮ್ಮ ಹೆಗಲ ಮೇಲೆ ಹೊತ್ಕೋತೀವಿ. 12 ಕೋಟಿ ರೂಪಾಯಿ ಯಾರಪ್ಪನ ಆಸ್ತಿರಿ? ಬೀದರ್ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಕ್ಯಾಥಲಾಬ್ ನಿರ್ಮಾಣಕ್ಕೆ 12 ಕೋಟಿ ರೂಪಾಯಿ ಕಳೆದ 18 ತಿಂಗಳ ಹಿಂದೆ ಆ ಒಂದು ಅಮೌಂಟ್ ನಲ್ಲಿ ಆಗ್ಬೇಕಂತ ಹೇಳಿದ್ದಾರೆ. ಆ 12 ಕೋಟಿ ರೂಪಾಯಿ ಯಾವ ರಾಜಕಾರಣಿಯ ಮನೆಯಿಂದ ತಂದು ಕೊಟ್ಟಿದ್ದಲ್ಲ, ನಮ್ಮ ಬೆವರಿನ ತೆರಿಗೆ ಹಣದಲ್ಲಿ ಅಲ್ಲಿ 12 ಕೋಟಿಯನ್ನ ಕೊಟ್ಟಿದ್ದಾರೆ. ಅಷ್ಟು ದುಡ್ಡು ಕೊಟ್ಟರು ಕೂಡ ಇವ್ರಿಗೆ ವೈದ್ಯರು ಸಿಗಲ್ಲ ಅಂತೆ, ಸ್ಪೆಷಲಿಸ್ಟ್ಗಳು ಸಿಗಲ್ಲ ಅಂತೆ. ಪ್ರೈವೇಟ್ನವ್ರಿಗೆ ಸಿಗುವಂತ ಸ್ಪೆಷಲಿಸ್ಟ್ಗಳು ದುಡ್ಡು ಕೊಟ್ಟರೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಬಂದು ಕೆಲಸ ಮಾಡಲ್ವಾ? ಯಾರ ಕಿವಿಯಲ್ಲಿ ಹೂವು ಇಡ್ತಾ ಇದ್ದೀರಾ? ಸರ್ಕಾರ, ಜನಪ್ರತಿನಿಧಿಗಳು, ಅಧಿಕಾರಿಗಳು
ಯಾರ ಕಿವಿಯಲ್ಲಿ ಹೂ ಇಡ್ತಿದ್ರ? ಬೀದರ್ ಜನ ಮುಗ್ದ್ರು, ಏನೂ ಗೊತ್ತಾಗಲ್ಲ, ನಾವು ಮನಸ್ಸಿಗೆ ಬಂದಂಗೆ ಮಾಡ್ಬೋದು ಅಂತ ಅನ್ಕೊಂಡಿದ್ದೀರಾ? ಬೀದರ್ ಜನರು ಎಚ್ಚೆತ್ತುಕೊಂಡ್ರೆ ಎಷ್ಟು MLA ಗಳಿದ್ದೀರಲ್ಲ, ನಿಮ್ಮ ಒಬ್ರು ಕುರ್ಚಿಗಳು ಇರಲ್ಲ. ಬೀದರ್ ಜಿಲ್ಲೆಯ ಜನರು ಎಚ್ಚೆತ್ತುಕೊಂಡ್ರೆ ಒಬ್ರು ಕೂಡ ಇನ್ನೊಂದ್ಸಲ ಗೆಲ್ಲಲ್ಲ. ಮುಗ್ದ್ರು, ಏನ್ ಮಾಡಿದ್ರು ಹೋಗ್ಲಿ ಬಿಡಿ ಅಂತ ಇದ್ದಾರೆ ಅಂತ ನೀವು ಪದೇ ಪದೇ ಗೆಲ್ತಾ ಇದ್ದೀರಾ. ಅವ್ರೇನಾದ್ರೂ ಸಿಡಿದಿದ್ರೆ ನಿಮ್ಮ ಕತೆ ಮಾಜಿಗಳಾಗ್ತೀರಾ. ಎಸ್, ಮುಂದಿನ ಸುದ್ದಿ.